ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬಂದಿದ್ಯಾ? ಫಸ್ಟ್ ಹೇಳಿದ್ರಿ ಗರ್ಲ್ ಫ್ರೆಂಡ್ ಅಂತ, ನಿಜ ಹೇಳಿ ಸರ್, ನಿಜವಾಗ್ಲೂ ಗರ್ಲ್ ಫ್ರೆಂಡ್ ಇದಾರೆ ತಾನೆ? ಇಲ್ಲ ಇದ್ರೆ ಬಿಟ್ಟು ಬರೋಕ್ಕಾಗತ್ತಾ? ಬಿಟ್ಟು ಬಂದ್ರೆ ಹೋಯ್ತಲ್ವಾ. ಸೊ ಅವ್ರನ್ನ ಖರೀದಿರಕ್ಕಾಗತ್ತಾ? ಯಾರು ಇಲ್ದಿರೋದಕ್ಕೇನೆ ಕಾನ್ಫಿಡೆಂಟ್ಲಿ ಹೇಳ್ತಿರೋದು ಐ ಆಮ್ ಸಿಂಗಲ್ ಅಂತ. ಹಂಗಂದ್ರೆ ನಾನು ಹುಡುಕ್ತೀನಿ ಯಾರು ಮಾಡ್ತಿದ್ದಾರೆ ಡಿಜಿಟಲ್ ಲಾಂಚು ನನ್ನ ಗರ್ಲ್ ಫ್ರೆಂಡು ಅಂತ. ಸದ್ಯಕ್ಕೆ ಯಾರು ಇವಾಗ ಸಾಫ್ಟ್ ಲಾಂಚ್ ಅಂತೆಲ್ಲ ಮಾಡ್ತಾರಲ್ವಾ, ಬರೀ ಕೈ ಹಾಕೋದು ಮತ್ತೆ ರಿಂಗ್ ಹಾಕೋದು ಈ ಥರದ್ದೆಲ್ಲ, ನೀವು ಆ ಥರ ಸಾಫ್ಟ್ ಲಾಂಚ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರೇನೋ ಅಂತ? ಅಂದ್ರೆ ಯಾರ ಜೊತೆ ಅಂತ? ಹುಡುಗಿ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್? ಇಲ್ಲ, ಗರ್ಲ್ ಫ್ರೆಂಡ್ ಫಸ್ಟ್ ಸಿಗ್ಬೇಕು, ಆಮೇಲೆ ಸಾಫ್ಟ್ ಲಾಂಚು ಇಲ್ಲ ಬೇರೆ ಲಾಂಚ್ ಆಮೇಲೆ ನೋಡಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ರೂಪೇಶ್ ಶೆಟ್ಟಿ ಅವರಿದ್ದಾರೆ. ಶೆಟ್ಟಿ ಎಗೈನ್, ಮತ್ತೆ ಈಗ ಕನ್ನಡದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ಶೆಟ್ಟಿ ಗ್ಯಾಂಗ್. ಈಗ ಮತ್ತೊಂದು ಶೆಟ್ಟಿ ಗ್ಯಾಂಗ್ ಜೊತೆ ರೂಪೇಶ್ ಶೆಟ್ಟಿ ಅವರು ಫುಲ್ ರೆಡಿ ಇದ್ದಾರೆ ಜೈ ಅನ್ನೋ ಸಿನಿಮಾ ಮೂಲಕ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನೋಡಿದ್ವಿ ನಾವೆಲ್ಲ, ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಫುಲ್ ಶೆಟ್ಟಿ 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 ಅಂತ ಒಂದು ದೊಡ್ಡ ಲೈನ್ ಹೋಗಿತ್ತು. ಸೊ ಹೇಳಿ ನಿಮ್ಮ ಸಿನಿಮಾ ಬಗ್ಗೆ. ನಮ್ದು ಗ್ಯಾಂಗ್ ಇಲ್ಲ, ನಮ್ದೊಂದು ಸಣ್ಣ ತಂಡ ಇರೋ ಅಂಥದ್ದು. ನಾವು ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀವಿ. ಸೊ ಜೈ ಒಂದು ಜೆನ್ಯೂನ್ ಆಗಿರುವಂಥ ಎಫರ್ಟು, ಒಂದು ಪಾಲಿಟಿಕಲ್ ಡ್ರಾಮಾ, ಒಂದು ಊರಿನ ಕಥೆಯನ್ನು ಹೇಳುವಂತಹ ಪ್ರಯತ್ನ, ಒಂದು ಊರಿನಲ್ಲಿರುವಂತಹ ಸಮಸ್ಯೆಯನ್ನು ಹೇಳುವಂತಹ ಒಂದು ಪ್ರಯತ್ನ, ಒಂದು ಜೆನ್ಯೂನ್ ಆಗಿರುವಂಥ ಎಫರ್ಟ್ ಅಷ್ಟೇ. ಈಗ ಸುನೀಲ್ ಶೆಟ್ಟಿ ಅವರಿದ್ದಾರೆ, ಚಾಪರಲ್ಲೆಲ್ಲ ಇಳಿದು ಫುಲ್ಲು ಹೆಲ್ಪ್ ಮಾಡೋದಕ್ಕೆ ಅವರೇ ಬರಬೇಕಾಯ್ತು ಅಂತ. ಸೊ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಕನ್ನಡ ಸಿನಿಮಾಗೆ? ಹಾಗೆ ಅವರು ನಿಮ್ಮ ಪ್ರಾಂತ್ಯದವರೇನೆ, ಸೊ ಅದ್ರ ಬಗ್ಗೆ ಹೇಳಿ. ಇಲ್ಲ, ಅವ್ರಿಗೆ ನಮ್ಮ ಊರಿನ ಬಗ್ಗೆ ತುಂಬ ಪ್ರೀತಿ ಅಭಿಮಾನ, ಆ್ಯಂಡ್ ಅದು ಒಂದೇ ಊರಿನ ಮೇಲೆ ಭಾಷೆ ಮೇಲೆ ಇರುವಂಥ ಒಂದು ಅಭಿಮಾನನೇ ದೊಡ್ಡ ಕಾರಣ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡೋದಕ್ಕೆ. ಅದ್ರ ಜೊತೆಗೆ ಅವ್ರಿಗೆ ತುಂಬ ಜನ ಅದು ಸಿನಿಮಾ ನೋಡಿದ ಮೇಲೇನೆ ನೀವು ಹೇಳಿ ಅದೆಲ್ಲ ಹೇಳಿದ್ರೆ ಹಿಂಗೆ ಇವಾಗ. ಆ್ಯಂಡ್ ಇದೊಂದು ರೀತಿಯಲ್ಲಿ ಅದೇ ನೀವು ಕೇಳಿರೋ ಪ್ರಶ್ನೆಗೆ ಅವ್ರು ಹೆಂಗೆ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಅಂತಂದರೆ, ಕತೆ ಅವ್ರಿಗೆ ಇಷ್ಟ ಆಯಿತು, ಈ ಥರದ್ದು ಮಾಡಬೇಕು ಅಂತ ಅವರು ಅಂದರೆ ಓಕೆ ಅಂತ ಮೈಂಡ್ ಸೆಟ್ಟಲ್ಲಿ ಇದ್ದರು, ಈ ಥರದ್ದು ಬಂದರೆ ಮಾಡ್ತೀನಿ ಅಂತ. ಅದು ಚೆನ್ನಾಗಿ ಕನೆಕ್ಟ್ ಆಯಿತು. ಅವ್ರು ದೊಡ್ಡ ಮನಸ್ಸು ಅಂತ ಹೇಳ್ಬೋದು, ನಮ್ಮ ಕಥೆನ ಆಯ್ಕೆ ಮಾಡ್ಕೊಂಡ್ರು ಅಂಥದ್ದು. ಅಂದರೆ ಇದು ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಬಿಟ್ಟು ಬೇರೆ ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ ಜೈ ಸಿನಿಮಾಗೋಸ್ಕರ? ನಾನು ಅಂದರೆ ಸ್ಕ್ರೀನ್ ಪ್ಲೇ ವರ್ಕಲ್ಲಿದ್ದೆ, ಥ್ರೂ ಔಟ್ ಎಲ್ಲ ವರ್ಕಲ್ಲೂ ನಾನು ಇನ್ವಾಲ್ವ್ ಇದ್ದೆ, ಲಿರಿಕ್ಸ್ ಬರ್ದಿದ್ದೇನೆ. ನೀವೇ ಮಾಡ್ಬೇಕಂತ ಅನ್ಸಿದ್ಯಾ? ಅಂದರೆ ನಾವು ಇದನ್ನು ಬರೆದಾಗ, ಕತೆ ಪ್ರಸನ್ನ ಶೆಟ್ಟಿ ಬೈಲೂರು ಅಂತ ನಾವು ತಂಡವಾಗಿ ಬರೆದಾಗ, ಒಂದು ಡ್ರಾಫ್ಟ್ ರೆಡಿ ಆದಾಗ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಇದನ್ನು ನಾವು ಹೇಳಿದ್ರೇ ಅರ್ಥ ಆಗ್ಬೋದು, ಇಲ್ಲ ಇನ್ನೊಬ್ಬರ ಹತ್ರ ಡೈರೆಕ್ಷನ್ ಮಾಡಿಸಿದ್ರೆ ಇದು ನಾವು ಅಂದ್ಕೊಂಡಂಗೆ ಕನ್ವೆ ಆಗುತ್ತಾ, ಸೊ ಆ ಎಲ್ಲ ಡೌಟ್ಗಳಿರುತ್ತೆ. ಸೊ ನಾನು ಆಲ್ರೆಡಿ 2 ಸಿನಿಮಾ ಮಾಡಿದ್ದೆ, ಸೊ ಹಾಗಾಗಿ ಅಲ್ಲಿ ಆ ಥರ ಪ್ರಶ್ನೆಗಳು ಬಂದಿಲ್ಲ ನಾನು ಯಾಕೆ ಅಂತ. ಸೊ ನಾನು ಮಾಡಿದೆ. ಸೊ ಇನ್ನು ಇವತ್ತು ಹಾಡು ಲವ್ ಯು ಸಾಂಗ್ ಬಿಡುಗಡೆಗೆ ನಿಮ್ಮ ಆಪ್ತರೆಲ್ಲರೂ ಬಂದಿದ್ರು. ಅದರಲ್ಲಿ ನಿಮಗೆ ತುಂಬ ಕ್ಲೋಸ್ ಅಂದರೆ ಆರ್ಯವರ್ಧನ್ ಗುರೂಜಿ, ಹಾಗೆ ರೂಪೇಶ್ ರಾಜಣ್ಣ, ಗುರು ಕಿರಣ್ ಸರ್ ಇವರೆಲ್ಲ. ಸೊ ಹೇಗೆ ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬಂದಿದ್ಯಾ? ಫಸ್ಟ್ ಹೇಳಿದ್ರಿ ಗರ್ಲ್ ಫ್ರೆಂಡ್ ಅಂತ, ನಿಜ ಹೇಳಿ ಸರ್, ನಿಜವಾಗ್ಲೂ ಗರ್ಲ್ ಫ್ರೆಂಡ್ ಇದಾರೆ ತಾನೆ? ಇಲ್ಲ ಇದ್ರೆ ಬಿಟ್ಟು ಬರೋಕ್ಕಾಗತ್ತಾ? ಬಿಟ್ಟು ಬಂದರೆ ಹೋಯ್ತಲ್ವಾ. ಸೊ ಅವ್ರನ್ನ ಖರೀದಿರಕ್ಕಾಗತ್ತಾ? ಯಾರು ಇಲ್ದಿರೋದಕ್ಕೇನೆ ಕಾನ್ಫಿಡೆಂಟ್ಲಿ ಹೇಳ್ತಿರೋದು ಐ ಆಮ್ ಸಿಂಗಲ್ ಅಂತ. ಹಂಗಂದ್ರೆ ನಾನು ಹುಡುಕ್ತೀನಿ ಯಾರು ಮಾಡ್ತಿದ್ದಾರೆ ಡಿಜಿಟಲ್ ಲಾಂಚು ನನ್ನ ಗರ್ಲ್ ಫ್ರೆಂಡು ಅಂತ. ಸದ್ಯಕ್ಕೆ ಯಾರು ಇವಾಗ ಸಾಫ್ಟ್ ಲಾಂಚ್ ಅಂತೆಲ್ಲ ಮಾಡ್ತಾರಲ್ವಾ, ಬರೀ ಕೈ ಹಾಕೋದು ಮತ್ತೆ ರಿಂಗ್ ಹಾಕೋದು ಈ ಥರದ್ದೆಲ್ಲ, ನೀವು ಆ ಥರ ಸಾಫ್ಟ್ ಲಾಂಚ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರೇನೋ ಅಂತ? ಅಂದ್ರೆ ಯಾರ ಜೊತೆ ಅಂತ? ಹುಡುಗಿ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್? ಇಲ್ಲ, ಗರ್ಲ್ ಫ್ರೆಂಡ್ ಫಸ್ಟ್ ಸಿಗ್ಬೇಕು, ಆಮೇಲೆ ಸಾಫ್ಟ್ ಲಾಂಚು ಇಲ್ಲ ಬೇರೆ ಲಾಂಚ್ ಆಮೇಲೆ ನೋಡಬೇಕು. ಸೊ ಈಗ ಹೇಳಿ ಸರ್, ಗುರು ಕಿರಣ್ ಸರ್ ಅವರೆಲ್ಲ ಒಂದು 5 ಜನ ಕಪಲ್ಸ್, ಅವ್ರ ಬಗ್ಗೆ. ಅದೇ 5 ಕಪಲ್ಸ್ ಬಂದಿದ್ರು, ತುಂಬ ಖುಷಿ ಆಯಿತು. ಬಿಕಾಸ್ ಅವರು ಅವ್ರದ್ದೇ ಈವೆಂಟ್ ಥರ ಇಲ್ಲಿ ಎಂಜಾಯ್ ಮಾಡಿದ್ರು. ನನಗೆ ಪ್ಲ್ಯಾನೇ ಇರಲಿಲ್ಲ ಈ ಥರ ಅದು ಈ ಒಂದು ವೇದಿಕೆ ಕನ್ವರ್ಟ್ ಆಗುತ್ತೆ ಅಂತ. ಸೊ ಫುಲ್ ಎಂಜಾಯ್ ಮಾಡಿದ್ರು. ನಾನು ತುಂಬ ನಿಂತು ನಗ್ತಾ ಇದ್ದೆ. ಸೊ ಅವರು ಮಾಡ್ತಿದ್ದ ಚೇಷ್ಟೆಗಳು, ಅವ್ರ ಕೌಂಟ್ರ್ಗಳನ್ನು ಕೇಳಿದಾಗ ನನಗೆ ಖುಷಿ ಆಯಿತು. ಇಟ್ ವಾಸ್ ನಾಟ್ ಪ್ಲ್ಯಾಂಡ್ ಆ ಥರ ಆಗಬೇಕು ಅಂತ, ಬಟ್ ತುಂಬ ಎಂಟರ್ಟೈನಿಂಗ್ ಆಯಿತು. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಾನು ಒಂದು ಫೋನ್ ಕರೆಕ್ಟ್ ಬಂದಿರೋವಂಥವ್ರೆಲ್ಲ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಇನ್ನು ಬಿಗ್ ಬಾಸ್ ಬಗ್ಗೆ ನಿಮ್ಮನ್ನೇ ಕೇಳಬೇಕು, ಯಾಕಂದರೆ ನೀವು ಸೂಕ್ತ ಪರ್ಸನ್ ಅಂತ ನಮ್ಗೆ ಅನ್ಸುತ್ತೆ. ಈಗ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ. ಸೊ ನೋಡ್ತಿದ್ದೀರಾ, ಬಿಗ್ ಬಾಸ್ ಫಾಲೋ ಮಾಡ್ತಿದ್ದೀರಾ? ಅಂದರೆ ಶೋಸ್ ನೋಡಿಲ್ಲ ನಾನು, ಪ್ರೋಮೋಸ್ ಎಲ್ಲ ನೋಡ್ತಾ ಇರ್ತೀನಿ. ಅದೇ ಟ್ಯಾಗ್ಲೈನ್ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ಮೊನ್ನೆ ಬಂದಾಯಿತು ಮತ್ತೆ ಓಪನ್ ಆಯಿತು. ಸೊ ಬಿಗ್ ಬಾಸ್ ಅಂದರೆ ಹಾಗೇನೆ, ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ, ನೀವು ಅಂದ್ಕೊಂಡಲ್ಲಿ ಆಗಲ್ಲ. ಗುರುಜಿ ಹೇಳ್ತಾ ಇದ್ರು, ರಕ್ಷಿತಾ ಕೇಳ್ತಾ ಇದ್ರು ಯಾರನ್ನೆಲ್ಲ ಹೊರಗಡೆ ಹಾಕ್ತೀನಿ, ಎಲ್ಲರೂ ಅಂದರೆ ಎಲ್ಲರೂ ಹೋಗ್ಬಿಟ್ರು
ಅಂತ ಹೇಳಿ. ಮತ್ತೆ ಹಿಂದೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ನೇ ಬಂದ್ ಮಾಡಿಸ್ತೀನಿ ಅಂದಿದ್ರು, ಅದು ಆಗೋಯ್ತು ಅಂತ. ಸೊ ನಿಮ್ಗೆ ಅನ್ಸುತ್ತಾ ಈ ಥರದ್ದೆಲ್ಲ ಅವಾಗ ಕೋಇನ್ಸಿಡೆನ್ಸ್ ನಡೀತಾ ಇರುತ್ತೆ? ಅಲ್ಲ, ಬಿಗ್ ಬಾಸ್ ಅಲ್ಲಿ ಹಂಗೆ ಆದ್ರೇನೆ ಮಜಾ ರೀ, ಇಲ್ಲಾಂದ್ರೆ ಮಜಾ ಎಲ್ಲಿದೆ? ನೀವು ಅಂದ್ಕೊಂಡಂಗೆ ಇವತ್ತು ಇದಾಗುತ್ತೆ ನಾಳೆ ಅದಾಗುತ್ತೆ ಅಂದ್ರೆ ಯಾರು ನೋಡ್ತಾರೆ? ಸೊ ಇಂಥದ್ದು ಆಗೋದೇ ಬಿಗ್ ಬಾಸ್ ಅಲ್ಲಿ. ಸೊ ಈಗ ಕಾಂತಾರ ಸಿನಿಮಾ ನೋಡಿದ್ದೀರಾ? ಕಾಂತಾರ ಸಿನಿಮಾ ನೋಡಿದ್ವಿ, ಅಂದರೆ 2-3 ದಿನ ಹಿಂದೆ ನೋಡಿದೆ ನಾನು. ಸೊ ಹೇಗನ್ಸ್ತು? ನಾನು ಏನು ಹೇಳೋದು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನಾನು ಖಂಡಿತ ಚೆನ್ನಾಗಿದೆ, ಸೂಪರ್ ಆಗಿದೆ. ಆ್ಯಂಡ್ ಸಿನಿಮಾ ಆ ರೇಂಜ್ಗೆ ಕಲೆಕ್ಷನ್ ಮಾಡಿದೆ ಅಂದರೆ ಅದು ಎಲ್ಲರಿಗೂ ಒಂದು ಖುಷಿ. ಸರ್, ಈಗ ಕಾಂತಾರ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಸಾಕಷ್ಟು ಜನ ದೈವ ಅನುಕರಣೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ಅಂದರೆ ದೈವಕ್ಕೆ ತುಂಬಾ ದೊಡ್ಡ ಮಹತ್ವ ಇದೆ. ಈಗ ಅನುಕರಣೆ ಮಾಡ್ತಿರೋದು ಅಲ್ಲಿನ ಜನಗಳಿಗೆ ಎಷ್ಟು ಹರ್ಟ್ ಆಗಿರ್ಬೋದು, ಅಂದರೆ ಅವ್ರ ಭಾವನೆಗಳಿಗೆ ಎಷ್ಟು ಧಕ್ಕೆ ತಂದಿರ್ಬೋದು ಅನ್ನೋದು? ಖಂಡಿತ ಅದು ನನಗೂ ಸೇರಿ ಹರ್ಟ್ ಆಗುತ್ತೆ. ಬಿಕಾಸ್ ಆ ಸಿನಿಮಾದಲ್ಲಿ ಅಷ್ಟು ಭಕ್ತಿಯಿಂದ ರಿಷಬ್ ಶೆಟ್ಟಿ ಅವ್ರು ಮಾಡಿರ್ತಾರೆ, ಅಷ್ಟು ಪಾವಿತ್ರ್ಯತೆಯಿಂದ ಅದನ್ನು ಆ ಕ್ಯಾರೆಕ್ಟರ್ನ ಅವರು ಆ ಡೆಡಿಕೇಶನಿಂದ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ರಿಸಲ್ಟು ಸಿಕ್ಕಿದೆ. ಆದರೆ ಅದನ್ನು ನೋಡೋರಿಗೆ ಅದರ ಡೀಪ್ ಕಲ್ಚರ್ ಗೊತ್ತಿರಲ್ಲ. ಹೊರಗೆ ಬಂದು ಅಲ್ಲಿ ಏನೇನೋ ಆವೇಶಗಳನ್ನು ತೋರಿಸ್ತಾರೆ. ಸೊ ಇದರಿಂದ ಹರ್ಟ್ ಆಗಿರುವಂಥದ್ದು ಜನರು. ಸೊ ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ರಿಷಬ್ ಶೆಟ್ಟಿ ಅವರು ಹೆಂಗೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ, ಎಷ್ಟು ಭಕ್ತಿಯಿಂದ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಅದನ್ನು ಅನುಕರಣೆ ಮಾಡಬೇಡಿ. ನೀವು ಭಕ್ತಿಯಿಂದ ಸಿನಿಮಾ ನೋಡಿ, ಎಂಜಾಯ್ ಮಾಡಿ, ಚೆನ್ನಾಗಿದೆ ಅಂತ ಹೇಳಿ. ಹೊರಗೆ ಬಂದು ಏನೇನೋ ನಿಮಗೆ ಬೇಕಾದಂಗೆ ನಿಮ್ಗೆ ಏನು ಅಂದರೆ ಆಲ್ರೆಡಿ ಅವ್ರಿಗೂ ಗೊತ್ತಿರುತ್ತೆ ಜನರಿಗೆ ಬೇಜಾರಾಗಿದೆ ಅಂತ, ಆದರೂ ಮಾಡ್ತಾ ಹೋಗ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಸಿನಿಮಾಗೆ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ. ಹೊರಗೆ ಬಂದು ಆ ಥರ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಈಗ ನಿಮ್ಮೂರು ಹುಡುಗಿ ರಕ್ಷಿತಾ ಅವರು ಬಿಗ್ ಬಾಸ್ ಮನೇಲಿದ್ದಾರೆ. ಮೊದಲನೇ ದಿನ ಎಲಿಮಿನೇಟ್ ಆಗಿ ಮತ್ತೆ ಫುಲ್ಲು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಕ್ಕೆ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟರು. ಫಸ್ಟ್ ಡೇ ಅವ್ರು ಹೋದಾಗ ನಿಮಗೆ ಬೇಜಾರಾಗಿತ್ತಾ? ಮತ್ತೆ ರೀ ಎಂಟ್ರಿ ಕೊಟ್ಟ ಖುಷಿ ಆಯ್ತಾ? ಇಲ್ಲ, ಖಂಡಿತ ಬೇಜಾರಾಯ್ತು. ನಾನು ಶೇರ್ ಮಾಡಿದ್ದೆ, ಬೇಜಾರಾಗುತ್ತಲ್ಲ ಪಾಪ, ಒಂದು ಕನಸು ಕಟ್ಕೊಂಡು ಅಲ್ಲಿಂದಾನೆ ಅದು ಆ ಒಂದು ಶಾಕ್ ಥರ ಹೋದಾಗ ಯಾರಿಗಾದ್ರೂ ಬೇಜಾರಾಗುತ್ತಲ್ಲ. ಬಟ್ ಒಳ್ಳೇದಾಯ್ತಲ್ವ ಅದಾಗಿದ್ದಕ್ಕೆ. ಅವ್ರು ಇನ್ನೂ ಇಂಥ ಒಂದು ಕಂಟೆಸ್ಟೆಂಟ್ ಇದ್ದಾರೆ ಅಂತ ಇನ್ನೂ ಸ್ಟ್ರೆಸ್ಫುಲ್ಲಾಗಿ ಕಾಣೋ ಥರ ಆಯಿತು. ಆ್ಯಂಡ್ ಅವರು ಡಿಸರ್ವಿಂಗ್ಲಿ ಆ ಮನೇಲಿ ಇರಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಬಿಕಾಸ್ ಅವರು ಆಡ್ತಾ ಇರೋವಂಥ ರೀತಿ, ಅವರ ಒಂದು ಫನ್ ಎಲಿಮೆಂಟ್ ಅದು ತುಂಬ ಮಜಾ ಕೊಡ್ತಿದೆ. ಆ್ಯಕ್ಚುಲಿ ಸುದೀಪ್ ಸರ್ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರು ಮಾತಾಡ್ತಾ ಇದ್ರೆ ಅವರ ಕನ್ನಡ ಕಲಿತಾ ಇರೋದಾಗಿರ್ಬೋದು, ಅದು ಇದು ಅನ್ನೋದು ನೀವು ನೋಡ್ತಿದ್ದೀರಾ? ಆ ಗ್ಲಿಮ್ಸ್ ಎಲ್ಲ ನೋಡಿದ್ದೀರಾ? ಹೌದೌದು, ಅಲ್ಲೊಂದು ಜೆನ್ಯೂನ್ ಇನೋಸೆನ್ಸ್ ಇದೆ, ಅಲ್ಲಿ ವರ್ಕ್ ಆಗೋದೇ ಆ ಇನೋಸೆನ್ಸು. ಸೊ ನಾನಂತ ಎಂಜಾಯ್ ಮಾಡ್ತಿದ್ದೀನಿ ಅದು. ಖಂಡಿತ ಅವರು ಇದರಲ್ಲಿ ನಾಮಿನೇಷನಲ್ಲಿ ಬಂದಿಲ್ಲ ಅನ್ಕೋತೀನಿ. ಇವಾಗ ನಾನು ಸ್ವಲ್ಪ ಸೇವ್ ಆಗ್ತಾರೆ ಬಿಡಿ, ಅವ್ರಿಗೆ ಬೇಜಾನ ಓಟ್ ಬೀಳುತ್ತೆ ಡೆಫಿನೆಟ್ಲಿ. ಈಗ ಸಿನಿಮಾ ಕೆಲಸಗಳು ಬ್ಯುಸಿ ಇದೆ, ಗ್ಯಾಪ್ ಇದ್ದಾಗ ಓಟ್ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ ಸರ್, ನಿಮ್ಗೆ ಯಾರು ಫೇವ್ರೆಟ್? ಈಗಾಗಲೇ ಒಂದು 2 ವಾರಗಳು ಕಳೆದಿದೆ. ಈಗ 3ನೇ ವಾರ ಫಿನಾಲೆ ಕಂಟೆಸ್ಟೆಂಟ್ಗಳು ಕೂಡ ಇವಾಗ ರೆಡಿ ಆಗ್ತಾ ಇದ್ದಾರೆ. ಇನ್ನೊಬ್ರು ಬೇಕು, ಅದಕ್ಕೂ ಫುಲ್ ಪೈಪೋಟಿ ನಡೀತಾ ಇದೆ. ಸೊ ಇಷ್ಟು ಬೇಗ ಫಿನಾಲೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನಗಳು. ಅದೇ ಅಲ್ವಾ, ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳಲ್ಲಿ ನಡೆಯುವಂಥದ್ದು. ಬಟ್ ಇಟ್ ಇಸ್ ಟೂ ಅರ್ಲಿ ನನ್ನ ಯಾರು ಫೇವ್ರೇಟ್ ಅಂತ ಹೇಳೋದಕ್ಕೆ. ಬಟ್ ಈಗ ಆಗಿರೋವಂಥ ಎಪಿಸೋಡ್ಗಳನ್ನು ನೋಡಿದ್ರೆ ನನಗೆ ತುಂಬ ಇಷ್ಟ ಆಗೋದು ಗಿಲ್ಲಿ ಅವರು, ರಕ್ಷಿತಾ ಆ್ಯಂಡ್ ಜಾನ್ವಿ ಅವರು ನನ್ನ ಜೊತೆ ಆ್ಯಕ್ಟ್ ಮಾಡಿರೋರು. ಸೊ ಅವರು ಇಷ್ಟ ನನಗೆ. ಆ್ಯಂಡ್ ಇನ್ನಷ್ಟು ಮುಂದೆ ಹೋದರೆ ಇನ್ನಷ್ಟು ಉತ್ತರ ಸಿಗ್ಬೋದು. ಸರ್, ಈಗ ಏನಾದರೂ ವೈಲ್ಡ್ ಕಾರ್ಡಲ್ಲಿ ಹಳೆಯ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮತ್ತೆ ಮನೆ ಒಳಗಡೆ ಕಳಿಸಿದ್ರೆ ನೀವು ಹೋಗ್ತೀರಾ? ಖಂಡಿತ ಹೋಗ್ತೀನಿ, ಏನಕ್ಕೆ ಹೋಗಲ್ಲ. ಸೊ ಅಲ್ಲಿ ಬೇರೆನೇ ಲೆವೆಲ್ ಎಕ್ಸ್ಪೀರಿಯನ್ಸು, ಖಂಡಿತ ಹೋಗ್ತೀನಿ. ಓಕೆ, ಇನ್ನು ನಿಮ್ಮ ಸಿನಿಮಾ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಅದ್ವಿತಿ ಶೆಟ್ಟಿ ಅವರಿದ್ದಾರೆ, ಸೊ ಅವರು ನಿಮ್ಮ ಊರಿನವರು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್? ತುಂಬ ಚೆನ್ನಾಗಿತ್ತು. ಬಿಕಾಸ್ ಆ್ಯಸ್ ಎ ಡೈರೆಕ್ಟರ್ ನಾನು ಈ ಸಿನಿಮಾ ಮಾಡಿದಾಗ ಯಾವಾಗಲೂ ಒಳ್ಳೆ ಎಕ್ಸ್ಪೀರಿಯನ್ಸೇ ಸಿಗುತ್ತೆ. ಬಿಕಾಸ್ ನಮ್ಮದೊಂದು ಕನಸಿರುತ್ತೆ ಹಿಂಗೆ ಬರಬೇಕು ಅಂತ. ಅದು ಅದ್ವಿತಿ ಇರ್ಬೋದು, ಎಲ್ಲ ಕಲಾವಿದರು, ಸುನಿಲ್ ಶೆಟ್ಟಿ ಅವರನ್ನು ಸೇರಿಕೊಂಡು ನನಗೆ ತುಂಬ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ಇಂಥ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಐ ಆಮ್ ರಿಯಲಿ ಹ್ಯಾಪಿ. ದೇವರು ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ.